ನಿನ್ನೆ ದಿನದಲ್ಲಿ ಅಂದರೆ ಸ್ಟಾರ್ಟಿಂಗ್ ಡೇನಲ್ಲಿ ಏನೇನೆಲ್ಲ ಆಯಿತು ಅಂತ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ನೆಕ್ಸ್ಟ್ ಸಫಾರಿ ಹೇಗಿತ್ತು ಅಂತ ಕೂಡ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್, ಚಾರ್ಜಸ್ ಎಷ್ಟು, ಇಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅದನ್ನು ಕೂಡ ಮಾಹಿತಿಯಾಗಿ ಕೊಡ್ತೀನಿ. ಸೊ ಇಂಟ್ರಡಕ್ಷನ್ ವ್ಲಾಗ್ ಅಂತ ಹಳೆ ವ್ಲಾಗ್ನ ನೋಡ್ಕೊಂಡು ಬಂದಿರ್ತೀರ. ಈ ವ್ಲಾಗಲ್ಲಿ ನಿಮಗೆ ಪೂರ್ತಿ ಮಾಹಿತಿ ಇರುತ್ತೆ ಆ್ಯಂಡ್ ಇನ್ ಬಿಟ್ವೀನ್ ಕೂಡ ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಸೊ ಯಾವುದೇ ರೀತಿಯ ಸ್ಕಿಪ್ ಅಥವಾ ವಿಡಿಯೋ ಲಾಸ್ಟ್ವರೆಗೂ ನೋಡ್ದಿರ ಇರಬೇಡಿ. ಸೊ ಎಂಡ್ವರೆಗೂ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಒಂದು 15 ಮಿನಿಟ್ಸ್ ಸ್ಪೇರ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆ್ಯಂಡ್ ಅವತ್ತಿನ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ ತಕ್ಷಣ ವ್ಯೂ ಹಿಂಗಿತ್ತು. 8-8:30ಗೆ ಇಷ್ಟು ಬಿಸಿಲು ಬಂದುಬಿಟ್ಟಿತ್ತು. ಆ್ಯಂಡ್ ಅದರ ನೆಕ್ಸ್ಟ್ ಡೇ ವ್ಯೂ ಲಾಸ್ಟಲ್ಲಿ ನೋಡ್ತೀರಾ, ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇವರ ಸ್ಟೇಯಲ್ಲಿ, ಹೋಮ್ ಸ್ಟೇಯಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಪಾಂಡ್ ಥರ ಎಲ್ಲ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಓವರಾಲ್ ಅಟ್ಮಾಸ್ಫಿಯರ್ ಸೆಟಪ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೋಮ್ಲಿ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೇ ಜೀಪಲ್ಲೇ ನಾವು ಸಫಾರಿ ಹೋಗಿದ್ದು, ನೋಡ್ತೀರಾ ಏನೇನಾಯಿತು ಅಂತ. ಸಫಾರಿ ನಾವು ಆಲ್ಮೋಸ್ಟ್ ಒಂದು 12-1 ಗಂಟೆಗೆ ಹೊರಟಿದ್ದು. ಆ್ಯಂಡ್ ನೋಡ್ತಾ ಇರ್ಬೋದು, ಇದೇ ಜಾಗ ಅವರ ಹೋಮ್ ಸ್ಟೇಗೆ ಹೋಗೋ ಜಾಗ. ಆ್ಯಂಡ್ ಇಲ್ಲೇ ಟೈಗರ್, ಚೀತಾ ಎಲ್ಲ ಸೈಟ್ ಆಗೋ ಚಾನ್ಸಸ್ಸು ಇದೆ. ಸೊ ತುಂಬ ಸೇಫಾಗಿದೆ, ಬಟ್ ನಾವು ಸೇಫಾಗಿರಬೇಕು. ಆ್ಯಂಡ್ ಫಸ್ಟು ಕಾಣಿಸಿದ್ದು ಪೀಕಾಕ್, ತುಂಬಾ ಪೀಕಾಕ್ಸ್ ಕಾಣಿಸ್ತು. ಆ್ಯಂಡ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಂತ ಅಂದರೆ, ಬಂಡೀಪುರಕ್ಕೆ ಹೋದಾಗೆಲ್ಲ ರೆಗ್ಯುಲರಾಗಿ ಕಾಣಿಸ್ತಾ ಇದ್ದಿದ್ದು ಜಿಂಕೆಗಳು, ಅದು ಕೂಡ ಸಂಖ್ಯೆ ಕಮ್ಮಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಥವಾ ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಆ್ಯಂಡ್ ನಾವು ಸಫಾರಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಹೋಗಿದ್ದು ದೇವಸ್ಥಾನಕ್ಕೆ. ಅದು ಎಲ್ಲಿ ಅಂತ ಅಂದರೆ ಕಾಡಿನ ಮಧ್ಯದಲ್ಲಿರುವಂಥ ಹುಲಿಯೂರಮ್ಮ ದೇವಸ್ಥಾನ, ಆಯಿತಾ. ಸೊ ಆ ಕಾಡಿನ ಮಧ್ಯೆ ಇರೋ ದೇವಸ್ಥಾನಕ್ಕೆ ಹೋಗೋದೇ ಒಂದು ಸಫಾರಿ. ಸೊ ಆ್ಯಂಡ್ ದೇವಸ್ಥಾನದ ಬಗ್ಗೆ ಹೇಳಬೇಕಂತ ಅಂದರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ಇವಾಗ ನಾರ್ಮಲ್ ಸಿಟಿಗಳಲ್ಲಿ ಮೇಂಟೈನ್ ಮಾಡೋದಕ್ಕೂ ಆ ಕಾಡಿನ ಮಧ್ಯೆ ಹೋಗಿ ಮೇಂಟೈನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ಪೇಂಟಿಂಗ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾಡಿ ಆ ದೇವಸ್ಥಾನದ ಸೆಟಪ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿಯ ಗ್ರಾಮಸ್ಥರು, ಅಲ್ಲಿ ಪಕ್ಕ ಇರೋ ವಿಲೇಜ್ ಅವ್ರು ಯಾರು ಇರ್ತಾರಲ್ಲ, ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ನಾವು ಹೋಗಿದ್ದ ಟೈಮಲ್ಲಿ ಒಂದು 2 ಫ್ಯಾಮಿಲಿಯವ್ರು ಬಂದಿದ್ದರು. ಎಲ್ಲರೂ ಹೇಳಿದ್ದು ಈ ದೇವ್ರ ಪವರ್ಫುಲ್ಲು, ಹೇಳಿದ್ದು ಅಂದ್ಕೊಂಡಿದ್ದು ಆಗುತ್ತೆ, ಬಟ್ ನಿಷ್ಠೆಯಿಂದ ಮನಸ್ಸಿಗೆ ನಾವು ಏನು ಅಂದ್ಕೊತೀವಿ ಅದನ್ನ ನೀಟಾಗಿ ಮಾಡಿಕೊಟ್ರೆ ದೇವರು ಕೂಡ ನಮ್ಮ ಜೊತೆಗಿರ್ತಾನೆ, ನಮ್ಗೆ ಬೇಕಂತ ಅಂದಿದ್ದನ್ನ ಮಾಡಿಕೊಡ್ತಾರೆ ಅಂತ. ಸೊ ಇದು ದೇವಸ್ಥಾನ ಹುಲಿಯೂರಮ್ಮ. ನೋಡ್ಬೋದು ಸುತ್ತಮುತ್ತ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒಂದು ಚೂರು ಕಸ ಅಥವಾ ಮೇಂಟೆನೆನ್ಸ್ ಇಲ್ಲ, ಗಲೀಜಾಗಿ ಮೇಂಟೈನ್ ಮಾಡಿದ್ದಾರೆ, ಎಂಥದೂ ಇಲ್ಲ. ಆ ದೇವಸ್ಥಾನದ ಗರ್ಭಗುಡಿಯಿಂದ ಹಿಡಿದು ಪ್ರತಿಯೊಂದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿಯ ಗ್ರಾಮಸ್ಥರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೋಗಿದ್ದ ಜಾಗನ ಹಾಳು ಮಾಡ್ತೀರಾ, ಬಂದಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ನೋಡ್ತಿರೋ ದಾರಿ ಏನಿದೆ ಅಲ್ಲ, ಮಂಗಳ ಅನ್ನೋ ಒಂದು ವಿಲೇಜ್ಗೆ ಎಂಟ್ರಿ ಆಗೋವಾಗ ಇವರ ಹೋಮ್ ಸ್ಟೇಗೆ ಹೋಗೋ ದಾರಿ. ಸೊ ಈ ದಾರಿ ಕೂಡ ಫಾರೆಸ್ಟ್ ಒಳಗನೆ ಇರೋದು, ಫಾರೆಸ್ಟಿಂದನೇ ಹೋಗಿ ಮಧ್ಯದಲ್ಲಿರುವಂಥ ಹೋಮ್ ಸ್ಟೇ ಅವ್ರದ್ದು. ಸೊ ನೋಡ್ತಾ ಇರ್ಬೋದು, ಅದೃಷ್ಟ ಇದ್ದರೆ ಇಲ್ಲಿ ಕೂಡ ಸೈಟಿಂಗ್ ಆಗುತ್ತೆ, ಅನಿಮಲ್ಸ್ದು, ವೈಲ್ಡ್ ಅನಿಮಲ್ ಸೈಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಾವು ಹೋಗೋ ನೆಕ್ಸ್ಟ್ ಡೇ, ನಾವು ಹೋಗಿದ್ದೋ ಹಿಂದಿನ ದಿನ ಎಲ್ಲ ಸೈಟಿಂಗ್ ಆಗಿದೆ, ಬಟ್ ನಮಗೆ ಸೈಟಿಂಗ್ ಆಗಿಲ್ಲ. ಅಂದರೆ ಈ ದಾರಿನಲ್ಲಿ ಹೋಗೋವಾಗ ಚೀತಾ ಆಗಲಿ, ಟೈಗರ್ದು ಪ್ರಿಂಟ್ಸ್ ಆಗಲಿ ಏನೂ ಕಾಣಿಸಿಲ್ಲ. ಫುಟ್ ಪ್ರಿಂಟ್ಸ್ ಕಾಣಿಸ್ತು, ಬಟ್ ಪ್ರಾಣಿಗಳು ಕಾಣಿಸಿಲ್ಲ. ಆ್ಯಂಡ್ ನೋಡ್ಬೋದು ಏನು ಸಕ್ಕದಾಗಿದೆ ಅಲ್ಲ. ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಅನಿಸ್ತಾ ಇಲ್ವಾ ಈ ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರೆ. ಸೊ ಈ ಕಾಡಿನ ಮಧ್ಯ ಹೋಗಿ ಅಲ್ಲಿ ಸ್ಟೇ ಆಗೋದು ಎಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಇದೇ ಅವರ ಹೋಮ್ ಸ್ಟೇ. ಆ್ಯಂಡ್ ರಸಮ್, एक अलिया था खरी, राइस, स्माइल. ಹೇಗಿದೆ? ಅಲ್ಲಿಯ ಊಟ ತಿಂಡಿ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೇಳ್ದಂಗೆ ಹೋಮ್ಲಿ ಪ್ಲಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಈವ್ನಿಂಗ್ ಇನ್ನೊಂದು ರೌಂಡು ಹೋಗೋಣ ಸಫಾರಿಗೆ ಅಂತ ಹೋದ್ವಿ, ಬಿಕಾಸ್ ಯಾವುದೂ ಸೈಟಿಂಗ್ ಆಗಿರಲಿಲ್ಲ ದೇವಸ್ಥಾನದ ಮಧ್ಯೆ ಹೋಗುವಾಗ. ಸೊ ಇವಾಗ ನೋಡ್ತಾ ಇರ್ಬೋದು, ಬೆಟ್ಟದ ಮಧ್ಯೆ
ಆನೆ ಕಾಣಿಸ್ತಾ ಇದೆ. ಸೊ ಇದು ನಮ್ಮ ಎರಡನೇ ಸೈಟಿಂಗ್. ಮೊದಲನೇದು ಪೀಕಾಕ್ಗಳನ್ನ ನೋಡಿದ್ವಿ ಆ್ಯಸ್ ಯೂಶುವಲ್. 5:30 ಟೈಮಿಗೆ ಹೊರಟ್ವಿ ನಾವು. ಆ್ಯಂಡ್ ಆ ಟೈಮಲ್ಲಿ ಒಂದು ಅದ್ರ ಪಕ್ಕನೇ, ಅಂದರೆ ನಾವು ಇದ್ದಿದ್ದ ಜಾಗದ ಪಕ್ಕನೇ ಒಂದು ಚಿರತೆ ಬೆಟ್ಟ ಅಂತ ಇದೆ, ಅದ್ರ ಹತ್ರ ಹೋಗಿದ್ದಾಗ ಆಗಿದ್ದ ಸೈಟಿಂಗ್ ಇದು. ಏನು ಸಕ್ಕದಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಆನೆನ ಇಷ್ಟು ದೂರದಿಂದ ಸೈಟಿಂಗ್ ಮುಖಾಂತರವಾಗಿ ನೋಡಿದಂತ. ಅಂದರೆ ನಿಮಗೂ ಕಾಣಿಸ್ತಾ ಇರ್ಬೋದು, ಅದ್ರ ಕಿವಿ ಆಡಿಸ್ತಾ ಇದೆ ನೋಡಿ, ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಏನಾಯ್ತಂತ ಅಂದರೆ ಅಲ್ಲಿ 2 ಆನೆಗಳು ಕ್ಲಿಯರಾಗಿ ಕಾಣಿಸ್ತಾ ಇತ್ತು, ಪ್ಲಸ್ ಮರಿ ಆನೆ ಕೂಡ ಇತ್ತು, ಅದು ನನಗೆ ಕಾಣಿಸ್ಲಿಲ್ಲ. ಅಲ್ಲಿ ನೀವು ನೋಡ್ತಾ ಇದ್ದರೆ ಮುಖ ಕಾಣಿಸ್ತಾ ಇರೋ ಒಂದು ಆನೆ, ಅದ್ರ ಪಕ್ಕ ಇನ್ನೊಂದು ಬೆನ್ನು ಕಾಣಿಸ್ತಾ ಇದೆ ನೋಡಿ, 2 ಆನೆ ಇದೆ. ಪ್ಲಸ್ ಅಲ್ಲೇ ಕೆಳಗಡೆ ಇನ್ನೊಂದು ಮರಿ ಆನೆ ಕೂಡ ಇದೆ. ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಲಿಲ್ಲ, ನನಗೆ ಕೂಡ ಕಾಣಿಸ್ಲಿಲ್ಲ. ಅದಾದಮೇಲಿಂದ ಒಂಚೂರು ಮುಂದೆ ಬಂದಾಗ ನಮಗೆ ಕಾಣಿಸಿದ್ದು ಕಾಡು ಹಂದಿ. ಸೊ ಕಾಡು ಹಂದಿ ನೆನೆಸ್ಕೊಂಡಾಗೆಲ್ಲ ಗಾಳಿಪಟ ಫಿಲಮ್ ಜ್ಞಾಪಕಕ್ಕೆ ಬರುತ್ತೆ. ಇವ್ರುಗಳೇ ನಮಗೆ ಸೈಟಿಂಗ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದವರು. ಆ್ಯಂಡ್ ದಾರಿ ಮಧ್ಯ 6:30ಗೆಲ್ಲ ಎಷ್ಟು ಕತ್ಲಾಗೋಯಿತು. ಆಬ್ವಿಯಸ್ಲಿ ಕಾಡಲ್ವಾ, ಕತ್ಲಾಗೇ ಆಗುತ್ತೆ. ಆ್ಯಂಡ್ ಜಿಂಕೆನ ಗೊತ್ತಿಲ್ಲ ನನಗೆ. ಇದೆರಡು ನಿಮಗೆ ಲೈಟ್ ಬಿಟ್ಟಾಗ ಕಾಣಿಸ್ತಾ ಇದೆಯಲ್ಲ, ಇದೆರಡು ಸೈಟ್ ಆಯಿತು. ಅದಾದಮೇಲಿಂದ ಒಂಚೂರು ಮುಂದೆ ಬಂದಾಗ ಕಾಡು ಮೊಲ. ಆ್ಯಂಡ್ ಆ ಕಾಡಲ್ಲಂತೂ ತುಂಬಾ ಮೊಲಗಳು ಸೈಟ್ ಆಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ಕಾಡಂದಿ ನೋಡಿದ್ವಿ. ಆ್ಯಂಡ್ ಇವಾಗ ನೋಡ್ತಿರೋ ಜಾಗ ಆಚೆ ಊಟಿ ಸೈಡ್ ಅಂತ ಹೇಳಿದ್ನಲ್ಲ, ಲೈಟ್ ಇರೋ ಜಾಗ ಊಟಿ ಸೈಡ್, ಊಟಿ ರೀಜನ್ಸ್ ಇರೋ ಕಡೆ. ಆ್ಯಂಡ್ ಇಲ್ಲಿಂದ ಅದು ಸೈಟ್ ಆಗ್ತಾಯಿತ್ತು. ಸೊ ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಕಾಡಿನಲ್ಲಿ ಮೇಯ್ನಾಗಿ ಬೇಕಾಗಿರೋದು ಸೈಟಿಂಗಿಗೆ ಅಂತ ಹೋದಾಗ ಪೇಷನ್ಸ್, ಸೈಲೆನ್ಸ್, ಇದೆರಡು ಮಾತ್ರ ಇರಲೇಬೇಕು. ನಿಮಗೆ ಸೈಲೆಂಟಾಗೂ ಇರಲ್ಲ, ನಿಮಗೆ ಪೇಷನ್ಸು ಇಲ್ಲ ಅಂತಂದರೆ ಹೋಗೋದೇ ವೇಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಆ ದಾರಿನಲ್ಲಿಂದ ಬರ್ತಾ ಆಚೆಗೆ ಜಿಂಕೆಗಳು ಕಾಣಿಸ್ತು. ಆ್ಯಂಡ್ ನೆಕ್ಸ್ಟ್ ಡೇ ಎದ್ದಾಗ ಎಷ್ಟು ಚೆನ್ನಾಗಿ ಮಿಸ್ಟ್ ತುಂಬ್ಕೊಂಡಿತ್ತು ಅಂದರೆ, ನಿಮಗೆ ಎಲ್ಲಿ ಊಟಿ ರೀಜನ್ ಅಂತ ತೋರಿಸಿದ್ನಲ್ವ, ಆ ಜಾಗದಲ್ಲಿ ಕಂಪ್ಲೀಟ್ ಮಿಸ್ಟ್ ತುಂಬ್ಕೊಂಡಿತ್ತು. ನೋಡೋಕ್ಕಂತೂ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾವು ಹೋಗಿದ್ದ ದಿನ ಸಫಾರಿ ಹೋದಾಗ ಏನೇನೆಲ್ಲ ಆಯಿತು ಅಂತ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೊತೀನಿ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ, ಅಂದರೆ ಇದೇ ವಿಡಿಯೋ ಕಂಟಿನ್ಯೂಷನಲ್ಲಿ ಎಷ್ಟು ಚಾರ್ಜಸ್ಸು, ಏನೇನಾಯಿತು, ಏನೇನೆಲ್ಲ ಇನ್ಕ್ಲೂಡು, ಎಲ್ಲ ಡೀಟೇಲ್ಸು ಗೊತ್ತಾಗುತ್ತೆ. ಇದೇ ಜೀಪಲ್ಲಿ ಹೋಗಿದ್ದಂತ ಆವಾಗಲೇ ತೋರಿಸಿದ್ನಲ್ಲ, ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಾಗಿ ಭಯ ಆಗ್ತಾಯಿತ್ತು. ಇದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಏನೇನಿತ್ತು ಅಂತ ಶಾವಿಗೆ ಬಾತ್ ಮಾಡಿದ್ರು. ಆ್ಯಂಡ್ ಸ್ವಲ್ಪ ರೈಸ್ ಬಾತ್ ಕೂಡ ಮಾಡಿದ್ರು. ಆ್ಯಂಡ್ ಇದೆರಡು ತುಂಬ ಚೆನ್ನಾಗಿತ್ತು, ಹುಳಿ ಹುಳಿಯಾಗಿತ್ತು ಶಾವಿಗೆ ಬಾತ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಡೀಟೇಲ್ಸ್ ಪೂರ್ತಿ ನೋಡಿ. ಸೊ ಇವಾಗ ತಿಳ್ಕೊಳ್ಳೋಣ ಈ ಹಿಡನ್ ಐ ಸ್ಟೇಯ ಕಂಪ್ಲೀಟ್ ಚಾರ್ಜಸ್ ಎಷ್ಟಾಗುತ್ತೆ ಮತ್ತು ಏನೇನೆಲ್ಲ ಇನ್ಕ್ಲೂಡ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಆಯಿತಾ. ನಮ್ಮ ಜೊತೆ ಅದ್ರ ಮಾಹಿತಿನ ಕಂಪ್ಲೀಟ್ ಆಗಿ ಕೊಡೋದಕ್ಕೆ ಈ ಸ್ಟೇನ ಕಂಪ್ಲೀಟ್ ಇನ್ಚಾರ್ಜ್ ಆಗಿರುವಂಥ ನಾಗು ಅವ್ರ ಜೊತೆನಲ್ಲಿದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ. ಸೊ ಹಾಯ್, ನಮ್ಮ ವ್ಯೂವರ್ಸ್ಗೂ ಎಲ್ಲ ಹಾಯ್ ಹೇಳ್ಬಿಡಿ. ಓಕೆ, ಸೊ ಈ ಸ್ಟೇಗೆ ಚಾರ್ಜಸ್, ಫಸ್ಟ್ ಆಗಿ ಚಾರ್ಜಸ್ ಎಷ್ಟಾಗುತ್ತೆ ಪರ್ ಹೆಡ್? 3,300 ಇದೆ. ಓಕೆ, 3,300 rupees ಪರ್ ಹೆಡ್ ಚಾರ್ಜ್. ಏನೇನೆಲ್ಲ ಇನ್ಕ್ಲೂಡ್? ಫುಡ್ ಇದೆ 3 ಟೈಮ್ಸ್, ಟೀ, ಕಾಫಿ, ಸ್ನ್ಯಾಕ್ಸ್ 4 o'clockಗೆ, ಮತ್ತೆ ಕ್ಯಾಂಪ್ ಫೈರ್ ಇದೆ ನೈಟ್. ಓಕೆ, ಯೂಶುವಲ್ ಸ್ಟೇಗಳಲ್ಲಿ ಕೇಳಿರೋ ಪ್ರಕಾರ ಬರೀ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ. ಬಟ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಈ ಥರ ಡಿಫ್ರೆಂಟ್ ಆಗಿ ಕೇಳ್ತಾ ಇರೋದು. ನೀವು ಕೊಡುವಂಥ ಪ್ಯಾಕೇಜ್ ಅಮೌಂಟ್ ಅಲ್ಲೇ 3 ಟೈಮ್ದು ಮೀಲ್ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಅಂಡ್ ನೈಟ್ ಊಟ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು 1 ಡೇ ಪ್ಯಾಕೇಜ್. ಟೈಮಿಂಗ್ಸ್ ಏನಾಗುತ್ತೆ? ಚೆಕ್ ಇನ್ ಚೆಕ್ಔಟ್ ಇವತ್ತು ನೀವು ಮಧ್ಯಾಹ್ನ ಬರ್ತೀನಿ ಅಂದ್ರೆ ನಾಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚೆಕ್ಔಟ್. ಸೊ ಒಂದು ಅಂದಾಜ್ ಟೈಮ್ 12 to 11 ಅಂತ ತಗೊಳ್ಳೋಣ. ಸೊ ಇವತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಚೆಕ್ ಇನ್ ಆಗೋ ಡೇ 12 o'clock ಬಂದ್ರೆ ನೆಕ್ಸ್ಟ್ ಡೇ 11 o'clock ಚೆಕ್ಔಟ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿ ಆಗ್ಬಿಟ್ಟು ಹೊರಡೋ ತರ ಇರ್ಬೋದು. ಓಕೆ, ಸೊ ಈ ಸ್ಟೇ ಕಂಪ್ಲೀಟ್ ಸೇಫಾ? ಸೇಫ್ ಇದೆ ಕಂಪ್ಲೀಟ್ ಆಗಿ. ಇವಾಗ ಪ್ರಾಣಿಗಳು ಬರ್ದಿರೋದಕ್ಕೆ ಬರ್ತವೆ, ಔಟ್ ಸೈಡ್ ಇರ್ತವೆ, ಒಳಗಡೆ ಬರಲ್ಲ. ಅದಕ್ಕೆ ಪ್ರಿಕಾಷನ್ ಏನ್ ತಗೊಂಡಿದ್ದೀರಾ? ಫೆನ್ಸಿಂಗ್ ಇದೆ, ಫುಲ್ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿದೆ. ಸೊ ಕಂಪ್ಲೀಟ್ ಸೇಫ್ ಗೊತ್ತಾಯ್ತು. ಅಂಡ್ ಅಡ್ವೆಂಚರ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಪ್ರಾಣಿಗಳನ್ನ ಹೋಗಿ ಬರಬೇಡಿ ಅಂತ ಹೇಳೋದಕ್ಕಾಗಲ್ಲ, ಇರ್ತವೆ ಬಟ್ ನಮ್ಮ ಹತ್ರಕ್ಕೆ ಬರಲ್ಲ. ಓಕೆ, ಸೊ ನೈಟ್ ಟೈಮ್ಸ್ ಎಲ್ಲ ಏನ್ ಭಯ? ಆತರ ಏನಿಲ್ಲ, ಸೌಂಡ್ಗಳು ಕೇಳಿಸ್ತೇವೆ, ಆರಾಮಾಗಿ ಕ್ಯಾಂಪ್ ಫೈರ್ ಹಾಕೊಂಡು ಕೂತ್ಕೊಂಡು ಆರಾಮಾಗಿ ಕೇಳಿಸ್ಕೊಂಡು. ಓಕೆ, ಸೊ ಇವಾಗ ನಾವು ಗ್ರೂಪ್ ಅಲ್ಲಿ ಬಂದಿದೀವಿ, ಅಡಿಷನಲ್ ನಮ್ಗೆ ಸ್ಟಾರ್ಟರ್ಸ್ ಬೇಕಂದ್ರೆ ಎಲ್ಲ ಮಾಡ್ಕೊಡ್ತೀರಾ? ಎಲ್ಲ ಸಿಗುತ್ತೆ, ನೀವು ಯಾವ್ದು ಕೇಳಿದ್ರು ಸಿಗುತ್ತೆ.
ಓಕೆ, ಮುಂಚಿತವಾಗಿ ಹೇಳಬೇಕು ಆ ಥರ ಎಲ್ಲ? ಆದ್ರೆ ಮುಂಚಿತವಾಗಿ ಫಸ್ಟೇ ಫೋನ್ ಮಾಡ್ಬೇಕು ನಾವು. ಓಕೆ, ಸೊ ದಟ್ ಐಟಮ್ಸ್ ಎಲ್ಲ ನಾವು ರೆಡಿ. ಮಾರ್ಕೆಟ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ 28 ಕಿಲೋಮೀಟರ್ ಇದೆ. ಓಕೆ, ಅಲ್ಲಿಗೆ ಹೋಗಿ ಎಲ್ಲ ಪರ್ಚೇಸಿಂಗ್ ಮಾಡಿ ನಾವು ಬರಬೇಕು. ಸೊ ಯಾರಿಗೆಲ್ಲ ಏನಾದರೂ ಐಟಮ್ಸ್ ಮುಂಚೆನೆ ಬೇಕಂತಂದ್ರೆ ನಿಮ್ಮ ಪ್ರಿಫರೆನ್ಸ್ಗಳಿತ್ತಂತ ಅಂದ್ರೆ ಬರೋ ದಿನಕ್ಕೂ ಮುಂಚೆನೆ ಹೇಳ್ತಂದ್ರೆ ಅವ್ರುಗಳನ್ನು ರೆಡಿ ಮಾಡ್ಕೊಳಕ್ ಸರಿ ಹೋಗುತ್ತೆ ಅಲ್ವಾ? ವೆಜ್ ನಾನ್ ವೆಜ್ ಎರಡೂ ಇದೆ. ಎರಡು ಇದೆ. ಸೇಮ್ ಪ್ಯಾಕೇಜ್ ಅಲ್ಲೇ ವೆಜ್ ಆದ್ರೂ ಸರಿ, ನಾನ್ ವೆಜ್ ಆದ್ರೂ ಸರಿ? ವೆಜ್ ನಾನ್ ವೆಜ್ ಎರಡು ಸರಿ. ಓಕೆ, ಸೇಮ್ ಪ್ರೈಸ್. ಪರ್ಫೆಕ್ಟ್. ಆಕ್ಚುಲ್ ಆಗಿ ನಾನು ಬಂದಿದ್ದ ದಿನದಿಂದ ಇವತ್ತಿನವರೆಗೂ ಏನೇನೆಲ್ಲ ಐಟಮ್ಸ್ ತಿಂದಿದ್ದೀನಿ ನಿಜವಾಗ್ಲೂ ಎಲ್ಲಾನು ಹೋಮ್ಲಿ ಫುಡ್ ಆಗಿತ್ತು, ಫ್ರೆಶ್ ಆಗಿತ್ತು, ಸಕ್ಕದಾಗಿತ್ತು ಟೇಸ್ಟ್ ಕೂಡ. ಅಂಡ್ ಅದನ್ನ ಮಾಡಿದವ್ರು ಯಾರು? ಸ್ವಾಮಿ ಅಂತ. ಓಕೆ, ಸೊ ತುಂಬಾ ಚೆನ್ನಾಗಿ ಮಾಡಿದ್ರು. ಇನ್ಫ್ಯಾಕ್ಟ್ ನಾವು ಮನೆಯಲ್ಲೂ ಅಷ್ಟು ಚೆನ್ನಾಗಿ ಮಾಡ್ತೀವಲ್ವಾ, ನನಗೆ ಅಷ್ಟು ಹೋಮ್ಲಿ ಫೀಲ್ ಕೊಡ್ತು. ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಮಕ್ಕಳು ಕೂಡ ಸೇಫಾ ಇಲ್ಲಿ? ಹಾ ಮೇಡಮ್, ನೋಡಿದ್ರಲ್ಲ ಇವಾಗ ನಿನ್ನೆ ಎಲ್ಲ ಆಟ ಆಡ್ತಾ ಇದ್ದಾರೆ. ನೈಸ್. ಇಲ್ಲಿ ಎಷ್ಟು ಸ್ಟೇ ಇದೆ, ಎಷ್ಟು ಅಕಾಮಿಡೇಷನ್ ಇದೆ? ಯಾರ್ಮಿಟಿಯಲ್ಲಿ ಬಂದು 8 ಇಂದ ಒಂದು 10 ಮೆಂಬರ್ಸ್, ಮತ್ತೆ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇದೆ, ಅಲ್ಲಿ 3 ಮೆಂಬರ್ಸ್ ಆಲ್ಟ್ ಆಗ್ಬೋದು. ಓಕೆ, ಮತ್ತೆ ಟೆಂಟ್ ಇದೆ. ಟೆಂಟ್ ಅಲ್ಲಿ 3 ಜನ ಆರಾಮಾಗಿ ಮಲಗಬಹುದು. ಓಕೆ, ಸೊ 3 ಟೆಂಟ್ ಇದೆ. ಎಲ್ಲ ಅದರಲ್ಲಿ ಮಲಗಬಹುದು. ಎಕ್ಸ್ಟ್ರಾ ಬೇಕು ಅಂದ್ರೆ ಟೆಂಟ್ ಹಾಕೊಡ್ತೀವಿ. ಡಾರ್ಮೆಟ್ರಿಲಿ ಏನಾದ್ರು ಅಕಸ್ಮಾತ್ 12 ಜನ 13 ಜನ ಬಂದ್ರೆ ಅವ್ರಿಗೊಂದು ಟೆಂಟ್ ಜೊತೆಲಿ ಹಾಕೊಡ್ತೀವಿ. ಸೊ ಇವಾಗ ನಮ್ ಗ್ರೂಪ್ ಒಂದ್ ಬರ್ತಿದೆ, ಇನ್ನೊಂದು ಗ್ರೂಪ್ ಬರ್ತಾರೆ ಅಂದ್ರೆ ಎಲ್ಲರೂ ಅಲೋ ಮಾಡ್ತೀರಾ? ಇಲ್ಲ, ಒಂದೇ ಗ್ರೂಪ್ ತಗೊಳ್ಳೋದು. ಓಕೆ, ಸೊ ಬುಕಿಂಗ್ಸ್ ಬರೀ ಒಂದೇ ಬುಕಿಂಗ್. ಪರ್ಫೆಕ್ಟ್. ಆ ಡೇಗೆ ಆ ಬುಕಿಂಗ್ ಒಂದ್ ತಗೊಂಡ್ಮೇಲೆ ಮತ್ತೆ ಇನ್ನೊಂದು ಬುಕಿಂಗ್ ತಗೊಳ್ಳಲ್ಲ? ಇನ್ನೊಂದು ತಗೊಳ್ಳಲ್ಲ, ಅವರು ಫ್ರೀ ಇರಲ್ವಲ್ಲ. ಓಕೆ, ಎಷ್ಟು ಗ್ರೂಪ್ ಮೆಂಬರ್ಸ್, ಎಷ್ಟು ಕ್ರೈಟೀರಿಯಾ? ಅದೇ 7 ಮೆಂಬರ್ಸ್ ಇಲ್ಲ 8. ಓಕೆ, ಅದ್ರ ಮೇಲಿತ್ತಂದ್ರೆ ತಗೊಳ್ಳಲ್ಲ. ಓಕೆ, ಇಲ್ಲಿಂದ ಸಫಾರಿಗೂ ಆಪ್ಷನ್ ಇದೆಯಾ? ಇದೆ ಮ್ಯಾಮ್, ಸಿಗುತ್ತೆ. ಬಟ್ ಅದು ಅಡಿಷನಲ್ ಅದು. ಓಕೆ, ಸೊ ಕೇಳಿಸ್ಕೊಂಡ್ರಲ್ಲ, ಸಫಾರಿ ಅಡಿಷನಲ್ ಚಾರ್ಜಸ್ ಅಂಡ್ ನೀವು ಪೇ ಮಾಡೋ ಪರ್ ಹೆಡ್ ಚಾರ್ಜಸ್ ಅಲ್ಲಿ ಊಟ 3 ಹೊತ್ತಿಂದ ಊಟ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಫೈರ್ ಕ್ಯಾಂಪ್ ವಿತ್ ಈವ್ನಿಂಗ್ ಹೈ ಟೀ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರು. ಅಂಡ್ ಚೆಕ್ ಇನ್ ಚೆಕ್ಔಟ್ಗಾಗ್ಲಿ ಊಟದ ಟೈಮಿಂಗ್ಸ್ಗಾಗ್ಲಿ ಸ್ಪೆಸಿಫಿಕ್ ಇಷ್ಟರಲ್ಲೇ ಅಷ್ಟರಲ್ಲೇ ಅಂತ ಇಲ್ಲ. ಯಾಕೆ ಎಷ್ಟೊಂದು ಹೋಟ್ಲುಗಳಲ್ಲಿ ಕೇಳಿರ್ತೀವಲ್ಲ, ಅಯ್ಯೋ ಟೈಮಿಂಗ್ಸ್ ಆಗೋಯ್ತು, ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಇಷ್ಟೇ ಲಿಮಿಟೆಡ್, ಲಂಚ್ ಟೈಮಿಂಗ್ಸ್ ಇಷ್ಟೇ ಲಿಮಿಟೆಡ್ ಅಂತ. ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ದಾರೆ. ನೀವು ಬರೋದು ಒಂದು ಅರ್ಧ ಗಂಟೆ 1 ಅವರ್ ಹೆಚ್ಚು ಕಮ್ಮಿ ಆಯ್ತಂದ್ರೂ ನಿಮ್ಗೆ ಊಟ ತಿಂಡಿ ಇಲ್ಲಿ ಇದ್ದೇ ಇರುತ್ತೆ. ಅಂಡ್ ಸೇಫ್ಟಿ ಮೆಷರ್ಸ್ ಕೂಡ ಹೇಳಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಇರೋದ್ರಿಂದ ಕಂಪ್ಲೀಟ್ ಸೇಫ್, ಏನು ಭಯ ಇಲ್ಲ. ಮಕ್ಕಳನ್ನ ಕರ್ಕೊಂಡು ಬಂದ್ರು ಸೇಫ್. ಬಟ್ ಪೆಟ್ ಫ್ರೆಂಡ್ಲಿ ಇಲ್ಲ, ಪೆಟ್ ಅಲೌಡ್ ಇಲ್ಲ. ಬಿಕಾಸ್ ಫಾರೆಸ್ಟ್ ರೀಜನ್ ಆಗಿರೋದ್ರಿಂದ ನಮ್ಮ ಕರ್ತವ್ಯ ಕೂಡ ಇರುತ್ತೆ. ಪ್ರಾಣಿಗಳು ಬೇಗ ಅಟ್ರಾಕ್ಟ್ ಆಗ್ತವೆ. ನಾಯಿ, ಬೆಕ್ಕು ಅಥವಾ ನಾವು ಸಾಕು ಪ್ರಾಣಿಗಳನ್ನ ಏನಾದ್ರೂ ಸಾಕಿದ್ರೆ ತಗೊಂಡ್ ಬಂದ್ರೆ ಕಾಡು ಪ್ರಾಣಿಗಳು ಬೇಗ ಅಟ್ರಾಕ್ಟ್ ಆಗ್ತವೆ. ಸೊ ಪೆಟ್ಸ್ ಅಲೋ ಇಲ್ಲ ಇಲ್ಲಿ. ಬಟ್ ಅದು ಬಿಟ್ರೆ ನಾನು ಇದ್ದಿದ್ದು 2 ದಿನದ ಎಕ್ಸ್ಪೀರಿಯನ್ಸ್ ಅಲ್ಲಿ 100% ಸೇಫ್. ಇಲ್ಲಿ ಇನ್ಚಾರ್ಜ್ ಅಂತ ಇರೋ 3-4 ಜನ ಇದ್ದಾರೆ ಆಲ್ಮೋಸ್ಟ್. ಅವ್ರ ಹೆಸರುಗಳು ತಿಳ್ಕೋಬೋದಾ? ಸುರೇಶ್, ಮತ್ತೆ ಸ್ವಾಮಿ, ನಾಗೇಶ್, ಮಾಧು, ಮತ್ತೆ ನಾಗು. ಸೊ ಇಷ್ಟು ಜನನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವ ಟೈಮ್ಗೆ ಏನ್ ಬೇಕೋ ಪ್ರತಿಯೊಂದು ಅಡಿಗೆ ತಿಂಡಿನ ಹೇಗ್ ಬೇಕೋ ಹಾಗೆ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ಸಫಾರಿಗೆ ಹೋಗಿದ್ ಕೂಡ ವಿಡಿಯೋ ನೋಡ್ಕೊಂಡು ಬಂದಿರ್ತೀರಾ. ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನ್ ಮಾಡಿರೋದು. ಮತ್ತೆ ಸಫಾರಿಗೆ ಹೋಗ್ಬೇಕಂದ್ರೆ ಧೈರ್ಯ ಮಾಡ್ಬೇಕೇನೋ ನಾನು. ಅಷ್ಟು ಭಯಾನಕವಾಗಿತ್ತು, ಅಷ್ಟು ಎಂಜಾಯ್ ಕೂಡ ಮಾಡಿದ್ವಿ. ಸಖತ್ತಾಗಿತ್ತು, ಥ್ರಿಲ್ಡ್ ಆಗಿತ್ತು ಮಾತ್ರ. ಅಂಡ್ ಕೇಳಿಸ್ಕೊಂಡ್ರಲ್ವಾ ಚಾರ್ಜಸ್ ಎಷ್ಟು, ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅಂಡ್ ಏನೇನೆಲ್ಲ ಇನ್ಕ್ಲೂಡ್ ಇದೆ ಅಂತ. ಸೊ ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇತ್ತಂತ ಅಂದ್ರೆ ನಂಬರ್ನ ಹಾಕಿರ್ತೀನಿ. ಈ ಸ್ಟೇನ ಇನ್ಚಾರ್ಜ್ ಪ್ಲಸ್ ಓನರ್ದು ನಂಬರ್ ಹಾಕಿರ್ತೀನಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಗಾನವಿ ಮತ್ತೆ ಸಂದೀಪ್ ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಇನ್ಚಾರ್ಜ್ ಇರೋರ್ನ ಇನ್ಚಾರ್ಜ್ ಕಂಪ್ಲೀಟ್ ಆಗಿ ಅವ್ರಿಗೆ ಅಥಾರಿಟಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಕೂಡ ಅವ್ರದೇ ಸ್ವಂತವಾಗಿ ನೋಡ್ಕೊಂತಾ ಇದ್ದಾರೆ, ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ ನಮ್ಮನ್ನೆಲ್ಲ. ಅಂಡ್ ಯಾರೇ ಸ್ಟೇಗ್ ಬಂದ್ರು ಸೇಫ್, ಫಸ್ಟ್ ಸೇಫ್ ಇದೆ. ಸೊ ಇವಾಗ ನಾನು ಆನ್ ದ ವೇ ಬರ್ತಾ ರೂಟ್ ಮಿಸ್ ಆಗ್ಬಿಟ್ಟೆ ಅಂತಂದ್ರೆ ಹೆಂಗೆ ಕತೆ? ನಾನು ಹೋಗಿ ಇಲ್ಲಿ ವಿಂಡ್ ಫ್ಲವರ್ ಅಂತ ಇದೆ ಅಲ್ಲಿಂದ ನಾನೇ ಕರ್ಕೊಂಡು ಬರ್ತೀನಿ. ಓಕೆ, ಸೊ ಇವಾಗ ಆನ್ ದ ವೇ ಡೆನ್ಸ್ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ. ಅದೇ ನಾನೇ ಹೋಗಿ ಇವಾಗ ವಿಂಡ್ ಫ್ಲವರ್ ಹತ್ರ ಹೋಗಿ ಕರ್ಕೊಂಡು ಬರ್ತೀನಿ. ಓಕೆ, ಸೊ ನಿಯರ್ ಬೈ ಒಂದ್ ಜಾಗ ಅಂತ ಹೇಳ್ತಾರೆ. ಆ ಜಾಗದ ಹತ್ರ ನೀವು ಹೋದ್ರಿ ಅಲ್ಲಿದ್ರಿ ಅಂತ ಅಂದ್ರೆ ಇವರೇ ಬಂದು ನಿಮ್ಮನ್ನ ಪಿಕಪ್ ಮಾಡಿ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಇದೆ? ಎಲ್ಲ ಇದೆ. ಓಕೆ, ನೀವು ಪ್ರೈವೇಟ್ ನಿಮ್ ಕಾರಲ್ಲಿ ಬಂದ್ರು ಕೂಡ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಓಕೆ, ಸೊ ಇಷ್ಟೊತ್ತವರೆಗೂ ನಮ್ ವ್ಯೂವರ್ಸ್ ಇಷ್ಟು ಪೇಷನ್ಸ್ ಇಂದ ನೋಡಿದಾರಲ್ಲ, ನನ್ನ ವಿಡಿಯೋ ನೋಡ್ಕೊಂಡು ಬಂದವ್ರಿಗೆ ಏನ್ ಆಫರ್ ಕೊಡ್ತೀರಾ? ಇನ್ಕ್ಲೂಡ್ ಮಾಡ್ತೀವಿ, 500 ಗಂಟೆ ಇನ್ಕ್ಲೂಡ್ ಮಾಡ್ತೀವಿ.
ಡಿಸ್ಕೌಂಟ್ ಮಾಡಿಕೊಡ್ತೀರಾ? ಓಕೆ, ಸೊ 3300 ಚಾರ್ಜಸ್ ಅಂತ ಹೇಳಿದ್ರು. ನನ್ನ ವ್ಯೂವರ್ಸ್ ಗಳಿಗೆ ಬಂದವರಿಗೆ 400 to 500 rupees ಡಿಸ್ಕೌಂಟ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ನೀವು ಎಷ್ಟು ಗ್ರೂಪ್ ಬುಕಿಂಗ್ ಮಾಡ್ಕೊಂತೀರಾ ಅಂತ. ಸೊ ಎಸ್, ಒಂದು ಒಳ್ಳೆ ಲಾಟ್ರಿ ಆಪ್ಷನ್ ಸಿಕ್ಕಿದೆ ನಿಮ್ಗೆ. ಸೊ ಆ ಸಿಕ್ಕಿರೋಂತ ಆಪ್ಷನ್ ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ನೀವ್ ಯಾರು ನನ್ನ ವಿಡಿಯೋ ನೋಡಿ ಬರ್ತಾ ಇದ್ದೀರಾ ಅಂತ ಅಂದ್ರೆ ಮೆನ್ಷನ್ ಮಾಡಿ ಯೂಟ್ಯೂಬ್ ಅಲ್ಲಿ ನನ್ನ ವಿಡಿಯೋ ನೋಡ್ಕೊಂಡು ಬರ್ತಾ ಇದ್ದೀರಾ ಅಂತ. ಸೊ ಅವಾಗ ನಿಮ್ಗೆ ಅಡಿಷನಲ್ 400 to 500 rupees ಪರ್ ಹೆಡ್ ಡಿಸ್ಕೌಂಟ್ ಆಗುತ್ತೆ. ಸೊ ಅಷ್ಟೇ ಅಲ್ಲ? ಓಕೆ, ಸೊ ನೋಡ್ಕೊಂಡು ಬರ್ತಿರೋರು ಇನ್ನೂ ಹೆಚ್ಚು ಮಾಹಿತಿ ಬೇಕಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ನಂಬರ್ ಪ್ಲಸ್ ಇನ್ಸ್ಟಾಗ್ರಾಮ್ ಪೇಜ್ ಎರಡನ್ನೂ ಅಟ್ಯಾಚ್ ಮಾಡಿರ್ತೀನಿ. ಆ ಇನ್ಸ್ಟಾಗ್ರಾಮ್ ಪೇಜ್ ನ ಕೂಡ ಫಾಲೋ ಮಾಡಿ, ನಿಮ್ಗೆ ಕೂಡ ಅಪ್ಡೇಟ್ಸ್ ಗೊತ್ತಾಗ್ತಾ ಇರುತ್ತೆ ಹೇಗಿದೆ ಏನು ಅಂತ. ಆಬ್ವಿಯಸ್ಲಿ ಹೋಗಿ ಬಂದಿರೋರೆಲ್ಲ ಪೋಸ್ಟ್ ಮಾಡಿರ್ತಾರಲ್ಲ, ಸೊ ಅದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಹೆಚ್ಚಾಗಿ ಮಾಹಿತಿ ಇನ್ನೇನಾದ್ರೂ ಬೇಕಿತ್ತಂತಂದ್ರೆ ಆಬ್ವಿಯಸ್ಲಿ ಈ ವಿಡಿಯೋದಲ್ಲಿ ಎಲ್ಲ ಕವರ್ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ. ನಿಮ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕಿತ್ತಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ, ಅಥವಾ ನೀವು ಕಮೆಂಟ್ ಮುಖಾಂತರ ಕೇಳ್ತಂತಂದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಮರಿಬೇಡಿ, ಅವ್ರದ್ದು ಕೂಡ ಒಂದು ಇನ್ಸ್ಟಾಗ್ರಾಮ್ ID ಪೇಜ್ ಇದೆ, ಸೊ ಫಾಲೋ ಮಾಡಿ. ಎರಡನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ನೇನು ಟೆನ್ಷನ್ ಬೇಡ. ನಿಮ್ಗಳು ಬುಕಿಂಗ್ಸ್ ಮಾಡ್ಬೇಕಿತ್ತಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರೋ ನಂಬರ್ಗೆ ಕಾಲ್ ಮಾಡಿ ಫರ್ದರ್ ಡೀಟೇಲ್ಸ್ ನ ತಗೊಂಡು ಬುಕಿಂಗ್ಸ್ ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕಂಪ್ಲೀಟ್ ಚಾರ್ಜಸ್ ಅಂಡ್ ಡೀಟೇಲ್ ಇನ್ಫಾರ್ಮೇಶನ್ ಮುಗೀತು ಅಂತ ಅನ್ಕೊಂತೀನಿ. ಇನ್ನೇನಾದ್ರೂ ಇತ್ತಂತಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಲಾಟ್. ಇದಕ್ಕಿಂತ ಕ್ಲಿಯರ್ ಆಗಿ ಮಾಹಿತಿ ಇನ್ನೇನು ಬೇಕಾಗಿಲ್ಲ ಅಂತ ಭಾವಿಸ್ತೀನಿ. ಆ್ಯಂಡ್ ಇನ್ನೇನಾದರೂ ಬೇಕಿತ್ತಂದ್ರೂ ಸಂಕೋಚ ಪಡ್ದಿರಾ ಕೇಳಿ, ಕಮೆಂಟ್ಸಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗ್ವರೆಗೂ ನಮಸ್ತೆ.